ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಬಹಳ ಅಪರೂಪವಾಗಿ ನಾವು ಸಹ ಅವ್ರನ್ನ ಕನೆಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾಗರಿಕ ಸೇವಾ ಟ್ರಸ್ಟ್ನ ಸೋಮನಾಥ್ ನಾಯಕ್ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಕರ್ನಾಟಕ ರಾಜ್ಯ ಭೂ ಕಬಳಿಕ ನ್ಯಾಯಾಲಯವು ಇತ್ತೀಚೆಗೆ ಒಂದು ಮಹತ್ವದ ತೀರ್ಪು ನೀಡಿ ನೋಟಿಸ್ ಮಾಡಿ ಆದೇಶ ಮಾಡಿದೆ. ಏನಾಯ್ತು ಸರ್ ಹಿನ್ನೆಲೆ? ಹೆಗ್ಗಡೆಯವರ ಸಂಸ್ಥೆಗಳು, ಅವರ ಕುಟುಂಬ ಮಾಡುತ್ತಿರುವಂತಹ ಭೂ ಕಬಳಿಕೆ ಹಗರಣಗಳು ಒಂದೆರಡಲ್ಲ, ನೂರಾರು. ಅದನ್ನು ವಿಸ್ತೃತವಾಗಿ ನಾವು ಬಯಲಾದ ಹೆಗಡೆ ಕರ್ಮಕಾಂಡ ಪುಸ್ತಕದಲ್ಲಿ ಇರುವಂತಹ 8 ಅಧ್ಯಾಯದ ಪೈಕಿ ಒಂದು ಅಧ್ಯಾಯ, ಮೊದಲನೇದು ಭೂ ಕಬಳಿಕೆ ಮತ್ತು ಅತಿಕ್ರಮಣ ಅಂತ, ಅದರಲ್ಲಿ ದಾಖಲೆ ಸಮೇತ ಎಲ್ಲ ಪ್ರಕಟ ಮಾಡಿದ್ದೇವೆ. ಇದರಲ್ಲಿ ಸರ್ಕಾರಿ ಭೂಮಿಗಳ ಕಬಳಿಕೆ ಮಾಡುವಂಥದ್ದು ಯಾವುದು ಉಂಟೋ ಅದನ್ನು ನಾವು ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಾದ ನಂತರವೂ ಕೂಡ ಅವರು ಕ್ರಮ ತೆಗೆದುಕೊಳ್ಳದೆ ಹೋದರೆ ಸರ್ಕಾರಿ ಭೂಮಿಯ ರಕ್ಷಣೆಗಾಗಿ ಇರುವಂತಹ ಒಂದು ವಿಶೇಷ ನ್ಯಾಯಾಲಯ ಇದೆ, ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಅಂತ ಒಂದೇ ಒಂದು ಕೋರ್ಟ್ ಇರುವಂತದ್ದು ಬೆಂಗಳೂರಿನಲ್ಲಿ. ಸೊ ಅಲ್ಲಿ ನಾವು ದೂರನ್ನು ಸಲ್ಲಿಸ್ಲಿಕ್ಕೆ ಆಗ್ತದೆ. ಈಗ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮದ ಅಂದ್ರೆ ಗುರುವಾಯನಕೆರೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಶನ್ ಸೊಸೈಟಿ ಇವರು ಈ ಹಿಂದೆ ಅತಿಕ್ರಮಣ ಮಾಡಿದ ವಿಷಯದಲ್ಲಿ ದೂರನ್ನು ಕೊಟ್ಟಾಗ ಸರ್ವೆಗೆ ಆದೇಶ ಆಗಿತ್ತು. ಸರ್ವೆಗೆ ನೋಟಿಸ್ ಹೋದಾಗ ವೀರೇಂದ್ರ ಹೆಗ್ಗಡೆ ಅವರ ಕಡೆಯವರು 2 ದಿನದ ಮೊದಲೇ ಆ ಒಂದು ಅತಿಕ್ರಮಣ ಮಾಡಿದ ಒಂದು ಸ್ಥಳ 1.25 ಎಕರೆ ಇದೇ ಸ್ಥಳದ ಪಕ್ಕದಲ್ಲಿಯೂ ಕೂಡ ಗುರುವಾಯನಕೆರೆಯಲ್ಲಿ ಶಕ್ತಿನಗರದಲ್ಲಿ ತೆರವು ಮಾಡಿದಿತ್ತು. ಇಡೀ ಒಂದು ಕಾಂಪೌಂಡ್ ಅನ್ನು ಕೆಡವಿ ಹಾಕಿ ತೆರವು ಮಾಡಿ ಅದೀಗ ಸರ್ಕಾರದ ಸ್ವಾಧೀನದಲ್ಲಿದೆ. ಪಂಚಾಯತ್ನವರನ್ನು ಕೇಳ್ತಾ ಇದ್ದಾರೆ. ಇದರ ಪಕ್ಕದಲ್ಲೇ ಇರುವಂತಹ ಒಂದು 83 ಸೆಂಟ್ಸ್ ಸ್ಥಳ ಯಾವುದುಂಟೋ ಅದು ಕೂಡ ಸರ್ಕಾರಿ ಸ್ಥಳವೇ ಆಗಿತ್ತು. ಅವರು ಒಂದು 3 ಎಕರೆ 41 ಸೆಂಟ್ಸ್ ಸ್ಥಳವನ್ನು ಖಾಸಗಿಯವರಿಂದ ಖರೀದಿ ಮಾಡಿದರು. ಅದರ ಒಟ್ಟಿಗೆ ಅವರಿಗೆ ಇದ್ರ ಮೇಲೆ ಸಹ ಒಂದು ಕಣ್ಣಿತ್ತು, ಸರ್ಕಾರಿ ಸ್ಥಳ ಇರೋದ್ರಿಂದ. ಸೊ ಅದಕ್ಕೂ ಕೂಡ ಸೇರಿಸಿಕೊಂಡು ಅವರು 83 ಸೆಂಟ್ಸ್ಗೆ ಒಂದು ದೊಡ್ಡ ಕಾಂಪೌಂಡ್ ಅನ್ನು ಕಟ್ಟಿ ಅವರು ಅತಿಕ್ರಮಣ ಮಾಡಿದ್ರು. ಇದರ ಬಗ್ಗೆ ಒಂದು ಗಮನಕ್ಕೆ ತರಲಾಗಿತ್ತು ಇ.ಸಿ ಅವರಿಗೆ, ಮತ್ತು ಪಂಚಾಯತ್ನವರು ಕೂಡ ಈ ಸ್ಥಳ ಮತ್ತು 1 ಎಕರೆ 25 ಸೆಂಟ್ಸ್ ನಮಗೆ ಅದನ್ನು ಕೊಡಬೇಕು ಅಂತ ಹೇಳಿ ಮೀಸಲಿಡಬೇಕಂತ ಕೇಳಿಕೊಂಡಿದ್ರು. ಅದಕ್ಕೆ ಒಂದು ಪುತ್ತೂರಿನ ಎ.ಸಿ ಅವರು ಡಾಕ್ಟರ್ ಯತೀಶ್ ಉಳ್ಳಾಳ್ ಅಂತ ಅವರು ಇಲ್ಲಿ ಸ್ಥಳಕ್ಕೆ ಬಂದಿದ್ರು. ಬಂದಾಗ ಅದನ್ನು ಒಂದು ಸ್ವಲ್ಪ ಅದನ್ನು ಸರಿಯಾಗಿ ಸರ್ವೆ ಮಾಡ್ಕೊಂಡು ಸರ್ಕಾರಕ್ಕೆ ಸ್ವಾಧೀನ ತಗೊಳ್ಬೇಕಂತ ಆದೇಶ ಮಾಡಿದ್ರು. ಆ ಪ್ರಕಾರ ತಹಸೀಲ್ದಾರ್ ರೆವೆನ್ಯೂ ಇನ್ಸ್ಪೆಕ್ಟರ್ ಹೇಳಿ ರೆವೆನ್ಯೂ ಇನ್ಸ್ಪೆಕ್ಟರ್ ಮತ್ತು ವಿ.ಎ ಅವರು ಗ್ರಾಮ ಕರ್ಣಕರೆಲ್ಲ ಬಂದು ಅದನ್ನು 3 ವರ್ಷದ ಹಿಂದೆನೆ ಆ ಒಂದು ಸರ್ವೆ ಎಲ್ಲ ಮಾಡಿ ಆ ಒಂದು ಸ್ಥಳದಲ್ಲಿ 83 ಸೆಂಟ್ಸ್ ಸ್ಥಳ SDM ಎಜುಕೇಶನ್ ಸೊಸೈಟಿ ಅವರು ಅತಿಕ್ರಮಣ ಮಾಡಿದ್ದಾರೆ ಮತ್ತು ಅವರ ಸ್ವಾಧೀನದಲ್ಲಿ ಅದು ಈಗ ಇದೆ. ಮತ್ತು ಅಲ್ಲಿ ರಬ್ಬರ್ ತೋಟವನ್ನು ಮಾಡಿದ್ದಾರೆ, ಕಲ್ಲಿನ ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ ಅಂತ ಹೇಳಿ. ಸೊ ಆ ಪ್ರಕಾರ ಗ್ರಾಮ ಕರ್ಣಿಕರು ಮತ್ತು ಕಂದಾಯ ನಿರೀಕ್ಷಕರು, ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಮತ್ತು ಅವರು ಒಂದು ಸ್ಥಳದ ಬಗ್ಗೆ ವರದಿಯನ್ನು ತಹಸೀಲ್ದಾರಿಗೆ ಮಂಡಿಸಿದ್ದಾರೆ. ಆ ವರದಿ ಇಲ್ಲಿದೆ. ಇದರಲ್ಲಿ ಬಾರಿ ಸ್ಪಷ್ಟವಾಗಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, 1.25 ಎಕರೆ ಸ್ಥಳ ಖಾಲಿಯಾಗಿದೆ, ಸುತ್ತಲೂ ಪಟ್ಟಾ ಸ್ಥಳ ಹೊಂದಿರುತ್ತದೆ ಹಾಗೂ 93/1ರಲ್ಲಿ 83 ಸೆಂಟ್ಸ್ ಸ್ಥಳ SDM ಸೊಸೈಟಿಯವರು ಕಾಂಪೌಂಡ್ ಮಾಡಿ ಅವರ ಸ್ವಾಧೀನದಲ್ಲಿದೆ. ಈ ಬಗ್ಗೆ 96/1 83 ಎಕರೆ ಸ್ಥಳ ಗುರುತಿಸಿ ಕೊಡುವ ಬಗ್ಗೆ ಸರ್ವೇಯರಿಗೆ ಕಡತ ನಿರ್ವಹಿಸಬಹುದಾಗಿದೆ ಅಂತ ತಹಸೀಲ್ದಾರ್ಗೆ ವರದಿ ಮಾಡಿರ್ತಾರೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಸರ್ಕಾರಿ ಸ್ಥಳ ಅತಿಕ್ರಮಣ ಆಗಿದೆ ಅಂತ ಹೇಳುವಂತದ್ದು ಸ್ಪಷ್ಟ. ಅದರ ಮೊದಲೇ ಸರ್ ಒಂದು ಪ್ರಶ್ನೆ ಮಧ್ಯದಲ್ಲಿ ಮುಂದುವರಿಸಿ ಅದನ್ನು ನೀವು. ನಾನು ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಸಾಕಷ್ಟು ವರ್ಷಗಳಿಂದ ಈ ಬಗ್ಗೆ ಭೂ ಕಂದಾಯ ಈ ಒಂದು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡ ಬಗ್ಗೆ ಅಥವಾ ಅದನ್ನ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿರುವವರ ವಿರುದ್ಧ ತಾವು ಹೋರಾಟವನ್ನೇ ಮಾಡ್ಕೊಂಡು ಬಂದಿದ್ದೀರಿ. ಇದೇನು ಇಷ್ಟು ವರ್ಷದಿಂದ ಆಗದಿದ್ದುದು ಏಕಾಏಕಿ ಈಗ ನ್ಯಾಯಾಲಯ ಇಷ್ಟು ಒಂದು ಆಸಕ್ತಿ ತೋರಿಸಿ ನಿಮ್ಮ ನ್ಯಾಯವಾದಿಗಳು ಏನು ಭಾಸ್ಕರ್ ರಾವ್ ಅನ್ಸುತ್ತೆ, ಭಾಸ್ಕರ್ ರಾವ್ ಅಲ್ಲ ಸರ್ ಅದು? ಟಿ.ಆರ್. ಭಾಸ್ಕರ್. ಭಾಸ್ಕರ್ ಅವರು ಟಿ.ಆರ್. ಭಾಸ್ಕರ್ ಅವರು ಈ ಕ್ಷಣಕ್ಕೆ ಈಗ ಅವರಿಗೆ ಒಂದು ನೋಟಿಸ್ ಆಗಿದೆ. ಯಾವ ರೀತಿಯ ನೋಟಿಸಿನ ಪ್ರಕ್ರಿಯೆ ಹೇಳೋದಾದ್ರೆ ಸರ್ ಮುಂದೆ ಅದು ಮುಂದುವರಿಸಿ, ಆಮೇಲೆ ಈ ನೋಟಿಸಿನ ಪ್ರಕ್ರಿಯೆ ಒಂದು ಹೇಳಿ ಸರ್. ಈಗ ಈ ಒಂದು ವರದಿಯನ್ನು
ಸಲ್ಲಿಸಿದ್ದಾರೆ. ಸೊ RTC ಸರ್ಕಾರದಾಗಿದೆ, ಅವರ ಖಾಸಗಿ ಸ್ಥಳದ ಪಕ್ಕದಲ್ಲಿ ಇದು ಇದೆ. ಹ್ಮ್. ಸೊ ಈಗ ಇಲಾಖೆಯವರು ಕ್ರಮ ತೆಗೆದುಕೊಳ್ಳದೆ ಇದ್ದದ್ರಿಂದ ಅಂದ ಕಂದಾಯ ಇಲಾಖೆ, ಆಗ ನೆಕ್ಸ್ಟ್ ಸ್ಟೆಪ್ ಇರುವಂತದ್ದು ನಾವು ಈ ಕೋರ್ಟಿಗೆ ಹೋಗುವಂತದ್ದು. ಹಾ. ಸೊ ಇಲ್ಲಿಗೆ ನಾವು ಅಧಿಕೃತವಾಗಿ ದೂರನ್ನು ಫೆಬ್ರವರಿ ತಿಂಗಳಲ್ಲಿ ಸಲ್ಲಿಸಿದ್ದೇವೆ. ಫೆಬ್ರವರಿ ಸಲ್ಲಿಸಿದ ನಂತರ ಸೋರ್ನ ಸ್ಟೇಟ್ಮೆಂಟ್ ಪ್ರಮಾಣೀಕೃತ ಹೇಳಿಕೆಯನ್ನು ಕಳೆದ ನಾವು 12ನೇ ತಾರೀಕಿಗೆ ಈ ಕೋರ್ಟ್ನ ಎದುರಿಗೆ ನಾವು ಪ್ರಮಾಣೀಕೃತ ಹೇಳಿಕೆಯನ್ನು ಕೊಟ್ಟೆವು. ಪ್ರಮಾಣೀಕೃತ ಹೇಳಿಕೆ ಇದು ನಾನು ಬ್ಯಾಂಗ್ಳೂರಿನಲ್ಲಿ ಹೋಗಿ CR ಭಾಸ್ಕರ್ ಅವರ ಮುಖಾಂತರವಾಗಿ ಕೊಟ್ಟಿರುವಂತಹ ಪ್ರಮಾಣೀಕೃತ ಹೇಳಿಕೆ. ಸೊ ಇದರಲ್ಲಿ ಕೋರ್ಟ್ ಮನಗೊಂಡಿರುವಂತದ್ದು ಏನಂತ ಹೇಳಿದ್ರೆ, ಈ ದಾಖಲೆಗಳನ್ನೆಲ್ಲ ನೋಡಿದಾಗ RTC ಇವರ ವರದಿ ನಮ್ಮ ಹೇಳಿಕೆಯನ್ನೆಲ್ಲ ಪ್ರತಿಯೊಂದನ್ನೆಲ್ಲ ನೋಡಿದಾಗ ಗಮನಿಸಿದಾಗ ಆ ಕೋರ್ಟಿಗೆ ಒಂದು ಮನವರಿಕೆ ಆಗಿದೆ. ಏನಂತ ಹೇಳಿದ್ರೆ ಇದರಲ್ಲಿ ಏನೋ ಸತ್ಯಾಂಶ ಇದೆ ಅಂತ, ಪ್ರೈಮಾ ಫೇಸಿ ಇದೆ ಅಂತ ಕೊಂಡು. ಆದ್ದರಿಂದ ಕೋರ್ಟ್ ತಕ್ಷಣ ಆದೇಶವನ್ನು ಮಾಡಿತ್ತು. ಏನಂತ ಹೇಳಿದ್ರೆ, SDM ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಪ್ರತಿವಾದಿ ಎದುರುದಾರ ನಂಬರ್ 1, ಎರಡನೇವರು ಆ SDM ಎಜುಕೇಶನ್ ಸೊಸೈಟಿ ಸೆಕ್ರೆಟರಿ ಆಗಿರೋದು ಸತೀಶ್ ಚಂದ್ರ. ಇವರಿಬ್ಬರಿಗೆ ಕೂಡಲೇ ಬೆಳ್ತಂಗಡಿಯ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರವಾಗಿ ನೋಟಿಸ್ ಅನ್ನು ಜಾರಿ ಮಾಡಬೇಕು ಅಂತ ಆದೇಶ ಮಾಡಿದ್ದು. ಎರಡನೇದು ಅದರಲ್ಲೇ ಇರುವಂತದ್ದು, ಬೆಳ್ತಂಗಡಿ ತಹಸೀಲ್ದಾರರಿಗೆ ಈ ಒಂದು ಅತಿಕ್ರಮದ ಸ್ಥಳ ಯಾವುದುಂಟೋ ಅದರ ವಾಸ್ತವ ಸ್ಥಿತಿಯನ್ನು, ಎಷ್ಟು ಸ್ಥಳ ಇದೆ, ಯಾರು ಆಕ್ರಮಣ ಮಾಡಿದ್ದಾರೆ, ಸರ್ಕಾರಿ ಸ್ಥಳ ಇತ್ಯಾದಿಗಳ ನಕ್ಷೆ ಸಮೇತ ಕೊಡ್ಲಿಕ್ಕೆ ಅವರಿಗೆ ಸಹ ಆದೇಶವನ್ನು ಮಾಡಿತು. ಈ ಪ್ರಕಾರ ಒಂದು ಆದೇಶ ಆಗಿರುವಂತದ್ದು ಇದು ಆದೇಶ. ಸೊ ಇದು ಪ್ರಪ್ರಥಮ ಬಾರಿಗೆ ವೀರೇಂದ್ರ ಹೆಗ್ಗಡೆಯವರಿಗೆ. ಕ್ಯಾಮ್ರಾಕ್ಕೆ ಸರಿಯಾಗಿ ತೋರಿಸಿ ಸರ್ ಆದೇಶದ ಪ್ರತಿಯನ್ನು. ಕ್ಯಾಮ್ರಾದ ಮುಂದೆ ತನ್ನಿ. ಮುಂದೆ ಸರಿ. ಓಕೆ ಓಕೆ ಓಕೆ, ಕಾಣಿಸ್ತದೆ. ಸರಿ, ಇದು ಎರಡನೇ ಪುಟ. ಸರಿ, ಓಕೆ. ಇಲ್ಲಿರುವಂತದ್ದು ಬಹಳ ಸ್ಪಷ್ಟ. ಇದು ಆರ್ಡರ್. ಇಶ್ಯೂ ನೋಟಿಸ್ ಟು ರೆಸ್ಪಾಂಡೆಂಟ್ ನಂಬರ್ 1 and 2 ಥ್ರೂ ದ ಪೊಲೀಸ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂತ ಬಾರಿ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೇಟ್ ಇರುವಂತದ್ದು ಜುಲೈ ತಿಂಗಳಲ್ಲಿ. ಇದು ಫೈನಲ್ ಪೇಜ್ ನಲ್ಲಿ ಇರುವಂತದ್ದು ಜುಲೈ ತಿಂಗಳಲ್ಲಿ ಇದಿದೆ. ಇದರಲ್ಲಿ ಇದು ಕ್ರಿಮಿನಲ್ ಕೇಸ್. ಇದರಲ್ಲಿ ಪ್ರೂವ್ ಆದಾಗ ಕನಿಷ್ಠ 1 ವರ್ಷ, ಗರಿಷ್ಠ 3 ವರ್ಷ ಜೈಲು ಶಿಕ್ಷೆಗೆ ಅವಕಾಶ ಇದೆ. ಮತ್ತೆ ಈ ಒಂದು ನೋಟಿಸ್ ಸರ್ವಾದ ನಂತರ ಅವರು ಥ್ರೂ ಅಡ್ವೊಕೇಟ್ ಕೋರ್ಟಿಗೆ ಬರುವಂತದ್ದಲ್ಲ, ಅವರು ಸ್ವತಃ ಕೋರ್ಟಿಗೆ ಬಂದು ಹಾಜರಾಗಬೇಕು. ಮತ್ತೆ ಕೋರ್ಟ್ನ ಎದುರಿಗೆ ಅವರ ಏನಾದರೂ ಆಕ್ಷೇಪಗಳಿದ್ರೆ ಹೇಳಬೇಕು. ಹೊರತು ಇನ್ನೊಬ್ಬರ ಮುಖಾಂತರವಾಗಿ, ಅಂದ್ರೆ ವಕೀಲರ ಮುಖಾಂತರವಾಗಿ ಅಥವಾ ಪವರ್ ಆಫ್ ಅಟರ್ನಿ ಕೊಟ್ಟು ಬರುವಂತದ್ದಲ್ಲ. ವೀರೇಂದ್ರ ಹೆಗ್ಗಡೆ ಅವರು ಸ್ವತಃ ಕೋರ್ಟಿಗೆ ಬಂದು ಹಾಜರಾಗಬೇಕು. ಈಗ ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ. ಈ ಇಡೀ ಅವರ ಜೀವನದಲ್ಲಿ ಇಂಥದ್ದೊಂದು ಮೊದಲ ಬಾರಿ ಎದುರಿಸ್ತಾ ಇದ್ದಾರೆ ಅನಿಸ್ತಾ ಇದೆ ನಿಮ್ಗೆ? ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಹೋಗಿ ಅವರ ಮನೆಗೆ ಈ ನೋಟಿಸ್ ಅನ್ನು ಜಾರಿ ಮಾಡುವುದು ಅಂದ್ರೆ ಅವರ ಸಹಿ ತಗೊಳ್ಬೇಕು. ಸಹಿ ತಗೊಂಡಾದ ನಂತರ ಕೋರ್ಟಿಗೆ ಹಾಜರುಪಡಿಸಬೇಕು. ಇದು ಪ್ರಪ್ರಥಮ ಬಾರಿಗೆ ಆಗುವಂತದ್ದು. ಅವರ ಮೇಲೆ FIR ಒಂದು ಆಗಿರುವಂತದ್ದುಂಟು. ರಂಜನ್ ರಾವ್ ಹೆಗ್ಡೆ ಮಾಡಿರುವಂತದ್ದು 2015ರಲ್ಲಿ. ಆ FIR ಆದದ್ದು ಯಾವುದುಂಟೋ ಅದನ್ನು ಮತ್ತೆ ಭಾರಿ ಒತ್ತಡದಲ್ಲಿ ಅದನ್ನು B ರಿಪೋರ್ಟ್ ಅನ್ನು ಹಾಕಿದ್ರು. ಆದ್ರೆ ಆಗ ಆಗಿರುವಂತ FIR ಅದು ಈಗ ಆಗಿರುವಂತದ್ದು ಕೋರ್ಟ್ ನಲ್ಲಿ ಅದು ಕ್ರಿಮಿನಲ್ ಕೇಸ್ ಇದೆ. ಸೊ ಇದೀಗ ಅವರಿಗೆ ನೋಟಿಸ್ ಇಶ್ಯೂ ಆಗಿದೆ ಎನ್ನುವಂಥದ್ದು ಉಂಟಲ್ಲ, ಇದರ ಪರಿಣಾಮಗಳು ಭಾರಿ ದೊಡ್ಡದಿದೆ. ಅವರೀಗ ಯಾವುದೇ ರೀತಿಯಲ್ಲಿ ಇದರಿಂದ ಬಚಾವಾಗಲಿಕ್ಕೆ ಕಾನೂನಿನ ಯಾವುದಾದ್ರೂ ಹುಡುಕುಗಳು ಅಂದ್ರೆ ಇದ್ರೆ ಅದನ್ನೆಲ್ಲ ಬಳಸ್ಕೊಂಡೆಲ್ಲ ಪ್ರಯತ್ನ ಮಾಡಬಹುದು. ಆದ್ರೆ ನಾವು ಇದರ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದೇವೆ. ಮುಖ್ಯವಾಗಿ ಇದರಲ್ಲಿ ಆಲ್ರೆಡಿ ಈಗ ಅವರು ಅಲ್ಲಿ ಸ್ವಾಧೀನದಲ್ಲಿ ಇದ್ದಾರೆ, ಕಲ್ಲಿನ ಗೋಡೆ ಕಟ್ಟಿದ್ದಾರೆ, ಆಕ್ರಮಣ ಮಾಡಿದ್ದಾರೆ ಅಂತ ಹೇಳುವಂತದ್ದು ಇವರದ್ದು ರಿಪೋರ್ಟೇ ಇದೆ. ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ದು ರಿಪೋರ್ಟೇ ಇದೆ. ಮತ್ತೆ ನೋಡಿ ಇದು ಹೇಗೆ ಅವರು ಇದನ್ನು ಕಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಇದು ಅಲ್ಲಿ ಅವರು ಆಕ್ರಮಣ ಮಾಡಿರುವಂತದ್ದು. ಸೊ ಇದು ಅಲ್ಲಿ ಬಾರಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಲ್ಲಿ ಅವರು ಆಕ್ರಮಣ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಹಿಂದಿನ ಸಲ ಮಾಡಿದ ಹಾಗೆ ಆ 1 ಕಾಲು ಎಕರೆದ್ದು ಗೋಡೆಯನ್ನು ಕೆಡವಿದ ಹಾಗೆ ಇದನ್ನು ಸಹ ಕೆಡವಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಏನಾದ್ರು ಮಾಡ್ಯಾರೋ ಅಥವಾ ಬೇರೆ ರೀತಿಯಲ್ಲಿ ಏನಾದ್ರು ಮಾಡ್ಯಾರೋ ಇತ್ಯಾದಿ ಪ್ರಶ್ನೆಗಳೆಲ್ಲ ಇದೆ. ಆದರೆ ರೆವಿನ್ಯೂ ಇನ್ಸ್ಪೆಕ್ಟರ್ದು ಯಾವ್ದು ರಿಪೋರ್ಟ್ ಉಂಟೋ
ಅದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಿಂದೆ AC ಅವರು ಬಂದಾಗಲೂ ಕೂಡ ಅಲ್ಲಿ ಅವರು ಅದನ್ನು ನೋಡಿದರೆ ಅದರದ್ದು ಕೂಡ ಫೋಟೋಸ್ಗಳೆಲ್ಲ ಇದೆ, ಅದನ್ನು ಕೂಡ ನಾವು ಹಾಜರುಪಡಿಸಿದ್ದೇವೆ ಅಲ್ಲಿರುವಂತದ್ದು. ಸೊ ಆದ್ರಿಂದ ಅವರು ಪ್ರಯತ್ನ ಮಾಡಿದ್ರೆ ಮತ್ತು ಪುನಃ ಅವರು ಈಗ ಕೋರ್ಟಿಗೆ ಬಂದಾದ ನಂತರ ಇಂಥದ್ದೆಲ್ಲ ಮಾಡಿದ್ರೆ ಅನ್ನುವಂಥದ್ದು ಉಂಟಲ್ಲ, ಕೋರ್ಟ್ನ ಗಮನಕ್ಕೆ ನಮಗೆ ತರಲಿಕ್ಕೆ ಆಗ್ತದೆ. ನಾವು ಅದರದ್ದೆಲ್ಲ ವಿಡಿಯೋಗ್ರಾಫ್ ಮತ್ತು ಫೋಟೋಗ್ರಾಫ್ ಎಲ್ಲವನ್ನು ಕೂಡ ಮಾಡುವಂತ ವ್ಯವಸ್ಥೆ ನಾವು ಸಹ ಮಾಡ್ಕೊಂಡಿದ್ದೇವೆ. ಹಾಗೆ ಇದರಿಂದ ಅವರಿಗೆ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಬಹಳ 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 ಕಡಿಮೆ. ಮತ್ತೆ ಇದೊಂದು ಮಾತ್ರ ಅಂತಲ್ಲ, ನಾವು ಬಹಳ ಹಿಂದಿನಿಂದ ಕೂಡ ಮಾಡ್ತಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಕೊಟ್ಟಿರುವಂತದ್ದು. ಈಗ ನಾವು ಕಾನೂನು ನಿರ್ಭೀತ ಅಂತ ಹೇಳುವಂತದ್ರಲ್ಲಿ 18 ಕೇಸ್ಗಳೆಲ್ಲ ಇದೆ. ಅದು ಬೇರೆ ಬೇರೆ ಹಂತದಲ್ಲಿದೆ, ಎಲ್ಲವೂ ಕೂಡ ಅದು ಯಶಸ್ಸಿನ ಹಂತದಲ್ಲೇ ಹೋಗುವಂತದ್ದು. ಅದರಲ್ಲಿ ಗೊತ್ತಿದೆಯಲ್ಲ, ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸಾಕಷ್ಟು ಟೈಮ್ ಹೋಗ್ತದೆ, ಅದಕ್ಕೆಲ್ಲ ವಾಯ್ದೆಗಳು ಸಿಗ್ತದೆ, ಮುಂದಕ್ಕೆ ಹೋಗ್ತದೆ, ಇದೆಲ್ಲ ಅಪೀಲ್ಗಳಿರ್ತದೆ. ಆದ್ರೆ ಈಗಂತೂ ಅವರಿಗಂತೂ ಒಂದು ಅಂತ ಗೊತ್ತಾಗಿದೆ ಈಗ, ಏನಂದ್ರೆ ಈ ಎಲ್ಲವೂ ಕೂಡ ಖಂಡಿತವಾಗಿಯೂ ಕೂಡ ಅವರ ಕುತ್ತಿಗೆಗೆ ಸುತ್ತಿಕೊಳ್ತದೆ, ತೂಗುಗತ್ತೆ ಅವರ ಮೇಲೆ ನೇತಾಡಿದೆ, ಬಿಡುಗಡೆ ಆಗುದಿಲ್ಲ. ಹರ್ಷಚಂದ್ರನ್ ಕೂಡ ಹಾಗೆ. ಹರ್ಷಚಂದ್ರನ್ ಕೂಡ ಭೂರಹಿತ ಬಡವ ಅಂತ ಹೇಳ್ಕೊಂಡು 7 ಎಕರೆ 59 ಸೆಂಟ್ಸ್ ಪುತ್ತೂರು AC ಅವರು ಮುಟ್ಟುಗೋಲು ಹಾಕ್ಲಿಲ್ವ. ಇವ್ರು ಎಷ್ಟೇ ಹೇಳ್ಕೊಂಡ್ರು ಕೂಡ ನನ್ನ ಹಿಂದೆ ಮೋದಿ ಅವರಿದ್ದಾರೆ, ನನ್ನ ಹಿಂದೆ 1000 DKCಗಳಿದ್ದಾರೆ ಅಂತ ಹೇಳುವ DKC ಇದ್ದಾರೆ, ಸಿದ್ದರಾಮಯ್ಯನವರಿದ್ದಾರೆ, BL ಸಂತೋಷ್ ಇದ್ದಾರೆ, ಅಥವಾ ವಿಜಯೇಂದ್ರ ಇದ್ದಾರೆ ಅಂತ, ಕುಮಾರಸ್ವಾಮಿ ಅವರಿದ್ದಾರೆ ಅಂತ ಎಲ್ಲರ ಹೆಸರುಗಳನ್ನು ಹೇಳ್ಕೊಂಡು ಅವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಅವ್ರಿಗೆ ಆ ಕಾಲಿಗೆ ಅಡ್ಡ ಬಿದ್ರೂ ಕೂಡ ಇವರ ಎದುರಿಗೆ ಹೋಲಿಸಿದಾಗ ಪುತ್ತೂರಿನ AC ಏನು? ಆದ್ರೆ ಅವರು ಕಾನೂನು ಪ್ರಕಾರವೇ ಆದೇಶವನ್ನು ಮಾಡಿದ್ರು. ಅದೊಂದು ಐತಿಹಾಸಿಕ ಆದೇಶ. ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇವೆ ನಾವು. ಜುಬಿನ್ ಮೊಹಪಾತ್ರ ಅಂತ IAS ಅವರು, ಅಂಥದ್ದು ಕೂಡ ಆದೇಶ ಆಗೇ ಆಗ್ತದೆ. ಈಗ ಅಪೀಲ್ ಇದೆ, ಈಗ ಅದು ಎಂಕ್ವೈರಿ ಆಗಿಕೊಂಡು ಅಪೀಲ್ ನಲ್ಲಿ ಕೂಡ ತನಿಖೆ ಆಗಿಕೊಂಡು ಈಗ ಆದೇಶದ ಹಂತಕ್ಕೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ದರ್ಶನ್ ರವರು ಒಳ್ಳೆ ಹೆಸರನ್ನು ಪಡೆದಿದ್ದಾರೆ, ದಕ್ಷ ನಿಷ್ಠಾವಂತಂತಿದ್ದಾರೆ, ಕಾನೂನು ಪ್ರಕಾರ ಹೋಗ್ತೇವೆ, ಯಾವುದಕ್ಕೆ ಬಗ್ಗುವವರಲ್ಲ. ಹಿಂದಿನ DC ಒಬ್ರು ಇದ್ರು ರವಿಕುಮಾರ್ ಅಂತ, ಎಲ್ಲ ಹೆಗಡೆಯವರ ಪರವಾಗಿ ಟಪ 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 ಆದೇಶಗಳನ್ನ ಮಾಡಿದವರಿದ್ದಾರೆ. ಅದರದ್ದು ಅಪೀಲ್ ಇದೆ ನಮ್ದೆಲ್ಲ. ಆದ್ರೆ ಇವರು ಕಾನೂನುಬದ್ಧವಾಗಿ ಹೋಗ್ತಾರೆ ಎಂಬ ವಿಶ್ವಾಸ ನಮ್ಗೆ ಇದೆ. ಅದರಿಂದ ಅದು ಕೂಡ ಆಗ್ತದೆ ಅನ್ನುವಂಥದ್ದು. ಹಾಗೆ ಈಗ ಇದು ಒಂದು ಕಾನೂನು ಪ್ರಕ್ರಿಯೆಯಲ್ಲಿ ಆಗಿರುವಂತದ್ದು. ಇದು ಒಂದೇ ಅಲ್ಲ, ಇದು ಸರಣಿಯಲ್ಲಿ ಮೊದಲನೇದ್ದು. ಈ ವಾರದಲ್ಲಿ ಮುಂದಿನ ವಾರದಲ್ಲಿ ಪುನಃ ಇನ್ನೊಂದು ಕೇಸ್, ಅಲ್ಲ ಇದೇ ವಾರದಲ್ಲಿ ಇನ್ನೊಂದು ಕೇಸ್ ಅವರ ಮೇಲೆ ಮೂಕಬಳಿಕೆದು ದಾಖಲಾಗ್ತದೆ. ಅನಂತರ ವಾರ ಒಂದೊಂದರ ಪ್ರಕಾರ ಒಂದು 8-10 ಈಗ ನಾವು ರೆಡಿ ಮಾಡಿ ಇಟ್ಟದ್ದುಂಟು, ಆ ಕೋರ್ಟ್ ನಲ್ಲಿ ದಾಖಲೆ ಮಾಡ್ತೇವೆ. ಇಷ್ಟು ತಾಳ್ಮೆ ನಿಮ್ಗೆ ಹೇಗೆ ಅಂತ, ಇಷ್ಟು ವರ್ಷದಿಂದ ಕಾದು ಈ ಹೋರಾಟದಕ್ಕೆ ಇಷ್ಟು ತಾಳ್ಮೆ ಹೇಗೆ ಅಂತ ನಿಮ್ಗೆ? ಯಾಕಂದ್ರೆ ಯಾವುದೇ ಒಂದು ಆ ಈ ಸಾಧನೆ ಆಗ್ಬೇಕು ಅಂತ ಹೇಳಿ ಆದ್ರೆ ನಾವು ಆತರ ಪಡುವುದಾಗ್ಲಿ ಅಥವಾ ಆಕ್ರೋಶವನ್ನು ಮತ್ತು ಆರ್ಭಟವನ್ನು ಮಾಡೋದಾಗ್ಲಿ, ಬೊಬ್ಬೆ ಹೊಡೆಯುವುದಾಗ್ಲಿ, ಬೈಯುವುದಾಗ್ಲಿ ಮಾಡೋದ್ರ ಮುಖಾಂತರ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇದ್ದು ನಮ್ಮ ಕೈಲಿ ಇರ್ಬೇಕಾದ್ರೆ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ದಾಖಲೆಗಳಿಲ್ಲದೆ ನಾವು ಯಾವುದೇ ರೀತಿಯಲ್ಲಿ ಕೂಡ ಇಷ್ಟು ದೊಡ್ಡ ವ್ಯಕ್ತಿಯನ್ನು, ಉದಾಹರಣೆಗೆ ಅವರಿಗೆ ಪದ್ಮಭೂಷಣ ವಿಭೂಷಣ ಇದೆ, ಈಗ ಸಂಸತ್ ಸದಸ್ಯರು, ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಧರ್ಮಾಧಿಕಾರಿ ಎಂಬ ಹೆಸರಿದೆ, 100 ಎಜುಕೇಶನ್ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾರೆ, ಈ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲ ಮಾಡಿರುವಂತದ್ದಲ್ಲಿ ಹಲವಾರು ವಾಮ ಮಾರ್ಗಗಳೆಲ್ಲ ಇದೆ ಅಥವಾ ಸುಳ್ಳುಗಳೆಲ್ಲ ಇದೆ, ಅದೆಲ್ಲ ಹೌದು. ಆದ್ರೆ ಜಗತ್ತಿಗೆ ನೋಡುವಾಗ ಹೇಗೆ ಕಾಣ್ತದೆ, ಮೀಡಿಯಾದವರು ಹೇಗೆ ಪ್ರೊಜೆಕ್ಷನ್ ಕೊಡ್ತಾರೆ, ವೀರೇಂದ್ರ ಹೆಗಡೆ ಅವರೊಬ್ಬರು ದೇವಮಾನವ ಅಂತ ತಿಳ್ಕೊಂಡು ಹೇಳಿ, ಮಾತನಾಡುವ ಮಂಜುನಾಥ್ ಅಂತ ತಿಳ್ಕೊಂಡು ಹೇಳಿ. ಸೊ ಈಗ ನಿಮ್ಮ ಚಾನೆಲ್ ನಲ್ಲಿ ದೇವಮಾನವರು ನಾವು ನೋಡಿದ್ದೇವೆ. ಸೊ ಹೀಗೆ ಈ ಒಂದು ಬಹಳ ದೊಡ್ಡ ನಮ್ಮ ತಮಾಷೆಗಾಗಿ ಹೇಳುದು, ನಮ್ಮ ಚಾನಲ್ ದೇವಮಾವನವನ್ನ ಅವತಾರ ಎತ್ತಿದ್ ಯಾಕಂದ್ರೆ ನಮ್ಮ ಚಾನಲ್ ಬಂದಾಗಿತ್ತು ಆ ಕೋಪದಲ್ಲಿ. ಯಾಕಂದ್ರೆ ನಾವು ಅವ್ರ ಹೆಸರಾಗ್ಲಿ, ಅವ್ರ ಫೋಟೋ ಆಗ್ಲಿ, ಅವ್ರ ವಿಷಯ ಆಗ್ಲಿ ಎಲ್ಲೂ ಎತ್ತಿರ್ಲಿಲ್ಲ. ನಮ್ಮ ಚಾನಲ್ನೇ ಒಂದು ಕಾನೂನನ್ನು ತಪ್ಪಾಗಿ ಬಳಸ್ಕೊಂಡು ನಮ್ಮ ಚಾನಲ್ ಬಂದಾದಾಗ ನಾವು ದೇವಮಾನವನ ಅವತಾರ ಎತ್ತಬೇಕಾಯ್ತು ಅಷ್ಟೇ, ತಮಾಷೆಗಾಗಿ ಹೇಳಿದ್ದು. ಸರಿ, ಅಲ್ಲ ನಿಜ ಏನು ಅದರಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಮೀಡಿಯಾದವರು ನಿಜವಾಗಿ ಮಾಡಬೇಕಾದ ಕೆಲಸವನ್ನೇ ನೀವು ಮಾಡಿದ್ದೀರಿ ಅಂತ, ಅದ್ರ ಬಗ್ಗೆ ಇದೇನಿಲ್ಲ. ಯಾಕಂದ್ರೆ ಎಲ್ಲಾ ಮೀಡಿಯಾದವರು ಮೇನ್ ಸ್ಟ್ರೀಮ್ ಮೀಡಿಯಾ, ಸ್ಯಾಟಲೈಟ್ ಮೀಡಿಯಾಗಳು ಅವರ ಇನ್ಕಮ್ ಅನ್ನು ಮಾತ್ರ ನೋಡ್ತಿದ್ದದ್ದೇ ಹೊರತು ಸತ್ಯವನ್ನು ಅಲ್ಲ. ಮೀಡಿಯಾದ ಮೊದಲನೇ ಕರ್ತವ್ಯ ಯಾವುದು? ಸತ್ಯವನ್ನು ಜನರ ಎದುರಿಗೆ ಇಡುವಂತದ್ದು. ಅವ್ರೇನು ಜಜ್ಮೆಂಟ್ಗಳನ್ನು ಕೊಡ್ಬೇಕಂತಿಲ್ಲ, ಏನ್ ಸತ್ಯ ಉಂಟು ಅದನ್ನ ಇಡ್ಬೇಕಂತ. ಇಲ್ಲಿ ಏನಾಯ್ತು, ಮೇನ್ ಸ್ಟ್ರೀಮ್ ಮೀಡಿಯಾದವರೆಲ್ಲರೂ ಕೂಡ ಹೆಗಡೆಯವರ ಪರವಾಗಿ ಹೊಗಳುವಂಥದ್ದೇ ಆಯ್ತು ಹೊರತು ಅವರ ಇನ್ನೊಂದು ಕರಾಳ ಮುಖವನ್ನು ಯಾವುದನ್ನು ಕೂಡ ಅವರ ಜನರ ಎದುರಿಗೆ
ಇಡ್ಲಿಲ್ಲ. ಆದ್ರೆ ನಾವೇನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಿಜ ಇದನ್ನೇನು ಅಷ್ಟು ಸುಲಭದಲ್ಲಿ ಎಷ್ಟು ದೊಡ್ಡ ಒಂದು ವ್ಯಕ್ತಿ ಇರುವಂತದ್ದು, ಮೋದಿ ಅವರೇ ಬಂದಲ್ಲಿ ಅವ್ರನ್ನ ಹೊಗಳಿದ್ದಾರೆ, ಮೋದಿ ಅವ್ರದ್ದೇ ಫೋಟೋ ಹೇಳ್ಕೊಂಡು ಇಡೀ ದೇವಸ್ಥಾನದಲ್ಲಿ ಅದನ್ನೇ ಹಾಕೊಂಡಿದ್ದಾರೆ, ಅದನ್ನೆಲ್ಲ ಹೇಳಿ ಮೋದಿ ಅವರು ಇದು ಮಾಡಿದ್ದಾರೆ, MP ಯನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ DKC ಎಲ್ಲ ಹೋಗಿದ್ದಾರೆ. ಸೊ ಆದ್ರಿಂದ ಅವರು ಅದನ್ನು ಪ್ರೊಜೆಕ್ಷನ್ ಕೊಟ್ಟುಕೊಂಡು ಎಲ್ರೂ ನನ್ನ ಒಂದು ಸರ್, ಒಂದು ವ್ಯಕ್ತಿತ್ವವನ್ನು ಒಂದು ಕ್ಷೇತ್ರಕ್ಕೆ ಯಾರಾದ್ರೂ ದೊಡ್ಡ ಮನುಷ್ಯರು ಬಂದ್ರು ಕೂಡ ಅವರು ತಪ್ಪಂತ ಹೇಳಕ್ ಆಗತ್ತಾ ಅಂತ ನನ್ನ ಪ್ರಶ್ನೆ. ಈಗ ಯಾರೋ ಬರ್ತಾರೆ, ದೊಡ್ಡ ಕ್ಷೇತ್ರ ಇದೆ, ಬರ್ತಾರೆ, ಅವರು ಅವರು ಅವರ ಅವರ ಸಪೋರ್ಟ್ ಆಗೇ ಬಂದಿದ್ದಾರೆ ಅಂತ ಹೇಳಕ್ ಆಗತ್ತಾ ಅಂತ. ಆ ವ್ಯಕ್ತಿಯ ಸಪೋರ್ಟ್ ಆಗೇ ಬಂದು ಹೇಳಿ ದೇವರನ್ನ ನೋಡ್ಲಿಕ್ಕೆ ಬಂದಿರ್ಬೋದು. ಹೌದು, ಹಾಗೆ ಬಂದಿರಬಹುದು ಅಂತ ಗ್ರಹಿಸಬಹುದು. ಆದ್ರೆ ಅಲ್ಲಿ ಅವರು ಇದರಲ್ಲಿ ಯಾವ್ದ್ರಲ್ಲಿ ಅವರ ವೇದಿಕೆಯಲ್ಲಿ ಭಾಷಣದಲ್ಲಿ ಮಾತಾಡ್ಬೇಕಾದ್ರೆ ಏನೆಲ್ಲ ಅವರನ್ನು ಹೊಗಳ್ತಾರೋ ಅದೆಲ್ಲವೂ ಕೂಡ ಒಂದು ವೇಳೆ ಅಲ್ಲಗಳೆದು, ಅಂದ್ರೆ ಅವರಿಗೆ ತೋರಿಕೆಗೆ ಮಾತ್ರ, ಅವರಿಗೆ ಪ್ಲೀಸ್ ಮಾಡ್ಲಿಕ್ಕೆ ಮಾತ್ರ ಅಂತ ಹೇಳಿದ್ದಾರೆ ಅಂತ ಹೇಳಿ ಇಟ್ಕೊಂಡ್ರು ಕೂಡ ವಾದಕ್ಕಾಗಿ ನಾವು ನೋಡುವಂತದ್ದು, ನಾವು ಕೊಡುವಂತ ದೂರುಗಳು, ನಾವು ಕೊಟ್ಟಿರುವಂತ ಪಿಟಿಷನ್ಗಳು ಅದೆಲ್ಲ ಮುಂದಕ್ಕೆ ಹೋಗುವಾಗ ಎಲ್ಲಿ ಅದರ ಬಗ್ಗೆ ಆಕ್ಷನ್ಗಳಾಗಿದೆ ಇವರಿಂದ. ಇವರಿಗೆಲ್ಲ ನಾವು ದೂರು ಕೊಟ್ಟಿರ್ತೇವಲ್ಲ, ಆ ದೂರು ಕೊಟ್ಟದಕ್ಕೆ ದೂರುಗಳಿಗೆ ಎಲ್ಲಿ ಆಕ್ಷನ್ ಆಗಿದೆ? ಯಾಕೆ ಆಗ್ಲಿಲ್ಲ? ಯಾಕಂದ್ರೆ ಪೊಲಿಟಿಕಲಿ ಅವರು ಈ ಅಧಿಕಾರಿಶಾಹಿ ಯಾರಿದ್ದಾರೋ ಅವರೆಲ್ಲ ಆ ಪೊಲಿಟಿಕಲ್ ಅವರ ಇವ್ರು ಯಾರು, ಇವರು ಸರ್ಕಾರದಲ್ಲಿ ಇರುವಂತವ್ರು ಯಾರು, ಮಂತ್ರಿಗಳು, ಶಾಸಕರೆಲ್ಲ ಪೊಲಿಟಿಷಿಯನ್ಸ್. ಅವರ ಮೈಂಡ್ ಸೆಟ್ ಹೇಗೆ ಉಂಟು ಅನ್ನೋದ್ರ ಮೇಲೆ ನಿರ್ಧಾರಗಳು ಇವ್ರದ್ದು ಬ್ಯೂರೋಕ್ರಸಿ ಆಗುವಂತದ್ದು. ಎಲ್ಲೋ ಅಲ್ಲೋ ಇಲ್ಲಿಗ ನಾನಾಗ ಹೇಳಿದಾಗ ಜುಬಿನ್ ಮಹಾಪಾತ್ರರಂತವರು ಕೆಲವರು ಇರ್ತಾರೆ. ಇಲ್ಲದೆ ಹೋದ್ರೆ ಮೇಲ್ನ ಸರ್ಕಾರದ ಮೇಲಿನವ್ರು ಏನ್ ಹೇಳ್ತಾರೆ ಆ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಆದ್ರಿಂದ ಇವರೆಲ್ಲರೂ ಕೂಡ ಭಾಷಣದಲ್ಲಿ ಹೇಳುವುದರ ಒಟ್ಟಿಗೆ ನಾವು ಕಾರ್ಯರೂಪದಲ್ಲಿ ನೋಡ್ತೇವಲ್ಲ. ಮುಖ್ಯಮಂತ್ರಿಗಳೇ ಆದೇಶ ಮಾಡಿರುವಂತ 2014ರಲ್ಲಿ ಮಾಡಿರುವಂತ ಆದೇಶ ಈಗಲೂ ಕೂಡ ಜಾರಿಗೆ ತನಿಖೆಗೆ ಮಾಡುವಂತದನ್ನು ಮಾಡಿಲ್ಲ. ಉಂಟು. ಈ ಕಂದಾಯ ಸಚಿವರು ಕಾಗೋಡು ತಿಮ್ಮಪ್ಪ ಮಾಡಿರುವಂತದ್ದು ಆದೇಶ ಮಾಡಿದ್ದಾರೆ, ಸಮಗ್ರ ತನಿಖೆ ಮಾಡಿ ವರದಿ ಮಾಡಿ ಅಂತ. ಇಲ್ಲಿವರೆಗೂ ಕೂಡ ಮಾಡಿದ್ದು ಇಲ್ಲ. ಯಾಕೆ ಮಾಡುದಿಲ್ಲ? ಯಾಕೆ ಮಾಡುದಿಲ್ಲ ಅಂದ್ರೆ ಅವರು ಅದನ್ನ ಹೇಳ್ತಾರೆ, ಹೌದು. ಆದ್ರೆ ಇನ್ನೊಂದು ಕಡೆಯಿಂದ ಅವರು ಇನ್ನೊಂದು ಮೆಸೇಜ್ ಅನ್ನು ಕೊಡ್ತಾ ಇರ್ತಾರೆ, ಸ್ವಲ್ಪ ಸುಮ್ನಿರಪ್ಪ, ಏನ್ ಮುಂದಕ್ಕೆ ಹೋಗ್ಬೇಡ ಅಂತ ಹೇಳ್ಕೊಂಡು ಹೇಳಿರ್ತಾರೆ. ಎದುರಿಗೆ ಹೀಗೆ ಹೇಳ್ತಾರೆ, ಹಿಂದಿನಿಂದ ಹಾಗೆ ಮಾಡಿರ್ತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ಹಾಗೆ ಇರುವಂತದ್ದು. ಕಾಗೋಡು ತಿಮ್ಮಪ್ಪ ಯಾವ ಹುದ್ದೆಯಲ್ಲಿ ಇದ್ರು ಸರ್ ಅವಾಗ? ಆ ದೇಶವನ್ನು ಮಾಡುವಾಗ ಕಾಗೋಡು ತಿಮ್ಮಪ್ಪ ಯಾವ ಹುದ್ದೆಯಲ್ಲಿ ಇದ್ರು ಅಂತ? ಕಂದಾಯ ಸಚಿವರಾಗಿದ್ದು. ಕಂದಾಯ ಸಚಿವರಾಗಿದ್ದಾಗಲೇ ಮಾಡಿರುವಂತದ್ದು. ಪ್ರಾಮಾಣಿಕರಲ್ವ ಕಂದಾಯ, ಈಗ ಅವರು ಪ್ರಾಮಾಣಿಕರೇ. ಹಾಗೆ ಶ್ರೀನಿವಾಸ್ ಇದ್ರು MP, ನಂತರ ಆದವರು, ಆಗ ಮಿನಿಸ್ಟರ್ ಆಗಿದ್ರು ಕೂಡ ಮೈಸೂರಿನಲ್ಲಿ ಇದ್ದವರು, ಈಗ ತಿಳಿದಾರೆ, ಅವರು ಕೂಡ ಮಾಡಿದ್ದಾರೆ. ಆದ್ರೆ ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಅವರಿಂದ ಯಾವುದನ್ನು ಕೂಡ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಇವರು ಇಷ್ಟು ಪವರ್ಫುಲ್ ಇದ್ದಾರೆ, ಶ್ರೀಮಂತ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದಂದ್ರೆ ಇವರು ದೇವರ ಹೆಸರನ್ನು ಎದುರಿಡ್ತಾರೆ. ದೇವರ ಹೆಸರನ್ನು ಎದುರಿಡ್ತಾರೆ ಅವರು. ಎಲ್ರಿಗೂ ಕೂಡ ಒಂದು ಏನು ಭಾವನೆ ಇರ್ತಂತ ಹೇಳಿ, ನಾವು ಅದರ ವಿರುದ್ಧ ಮಾಡಿದ್ರೆ ದೇವರ ಶಾಪ ನಮ್ಗೆ ಬರ್ತದ, ಮಂಜುನಾಥನ ಶಾಪ ನಮ್ಗೆ ಬರ್ತದ, ಈ ತರ ಅವರು ಬಿಂಬಿಸ್ತಾರೆ. ಅವ್ರೇನು ಬಿಂಬಿಸ್ತಾರೆ ಅಂತ ಹೇಳಿ ನೋಡಿ, ನಾವೇ ನಮ್ಗಾಗಿ ಮಾಡೋದಲ್ಲ, ಇದೆಲ್ಲ ದೇವಸ್ಥಾನಕ್ಕಾಗಿ ಮಾಡುವಂತದ್ದು ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಾಗಿ ಮಾಡುವಂತದ್ದು. ನಾವು ನಮ್ಗಾಗಿ ಎಂಥದ್ದು ಮಾಡೋದಿಲ್ಲ, ನಮ್ಗೆ ಎಂಥದಕ್ಕೆ ಅಂತ ಹೇಳುವಂತ ಇಂಪ್ರೆಷನ್ ಅನ್ನೋರು ಕೊಟ್ಟಿರ್ತಾರೆ ಎಲ್ಲ. ಮತ್ತೆ ಇವರಿಗೆ ಏನಾಗ್ತದಾಗ, ಹೌದು, ನಾವು ಸಹ ಒಂದು ಅವರಿಗೆ ಸ್ವಲ್ಪ ಕೈ ಜೋಡಿಸಿದ್ರೆ ದೇವರ ಕೆಲಸ ಮಾಡಿದಾಗ ಎಂಬ ಒಂದು ಫೀಲಿಂಗ್ ಅನ್ನು ಅವರಿಗೆ ಕೊಡ್ತದೆ. ಮತ್ತೆ ಮಾಡದೆ ಹೋದ್ರೆ ನಮ್ಗೇನಾದ್ರೂ ಶಾಪ ಆಗುತ್ತೋ ನಮಗೆ, ಆ ತರದೊಂದು ಇಂಪ್ರೆಷನ್ ಅನ್ನು ಕ್ರಿಯೇಟ್ ಮಾಡಿರ್ತಾರೆ ಅವರು. ಸೊ ಆದ್ರಿಂದ ನಾವು ಕಾನೂನಿನಲ್ಲಿ ಹೋಗುವಾಗಲೂ ಕೂಡ, ಕಾನೂನಲ್ಲಿ ಕೂಡ ಹಾಗೆ, ಯಾವುದೇ ಜುಡಿಷಿಯರಿ ಆದ್ರೂ ಕೂಡ ಅವ್ರು ಸಹ ಮನುಷ್ಯರೇ, ಅವ್ರು ಸಹ ಮನುಷ್ಯರೇ. ಕಾನೂನನ್ನು ಇಂಟರ್ಪ್ರಿಟ್ ಮಾಡ್ಬೇಕಾದ್ರೆ ಈಗ ಯಾಕೆ ಇರೋದು, ಸಿಸ್ಟಮ್ ಯಾಕೆ ಇರೋದು, ಅಪೀಲ್ ಸುಪ್ರೀಂ ಕೋರ್ಟ್ ಅವರು, ಅಂದ್ರೆ ಎಲ್ರು ಕಾನೂನು ಎಲ್ರು ಒಂದೇ ರಕ ಅರ್ಥೈಸ್ತಾರಂತ ಏನು ಇಲ್ಲ, ಅಲ್ಲಿ ಸಹ ವ್ಯತ್ಯಾಸಗಳೆಲ್ಲ ಆಗುವಂತದ್ದಾಗ್ತದೆ. ಆದ್ರೆ ನಮ್ಗೆ ಯಾಕೆ ನಮ್ಗೆ ಈ ತರದಲ್ಲಿ ತಾಳ್ಮೆಯಿಂದ ಇರ್ತೇವೆ ನಾವು ಅಂತ ಹೇಳಿದ್ರೆ, ನಾವು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಆಯ್ಕೆ ಮಾಡಿರುವಂತಹ ನಮ್ಮ ಸಂವಿಧಾನದ ಪ್ರಕಾರ ಇರುವಂತದ್ದು ಈ ಒಂದು ಸರ್ಕಾರ, ಮತ್ತೊಂದು ನ್ಯಾಯಾಂಗ ವ್ಯವಸ್ಥೆ. ಅದು ಬಿಟ್ಟರೆ ಬೇರೆ ಯಾವುದು ಕೂಡ ಇಲ್ಲ. ಅದೆರಡರ ಮುಖಾಂತರವೇ ನಾವು ಹೋಗ್ಬೇಕು. ಏನ್ ಮಾಡೋದಾದ್ರೂ ಕೂಡ ಅದರ ಮುಖಾಂತರವೇ ನಾವು ಮಾಡ್ಬೇಕು. ಅದಕ್ಕೆ ಈ ಕ್ಷಣದಲ್ಲಿ ರಿಸಲ್ಟ್ ಸಿಕ್ಕಿದೆ, ಉತ್ತರ ಸಿಕ್ಕಿದೆ. ಹೌದು ಹೌದು ಹೌದು. ಆದ್ರಿಂದ ಜನಜಾಗೃತಿ ಮಾಡುವಂತದ್ದು ಯಾವ್ದುಂಟು ಅದು ಮುಖ್ಯ. ಅದಕ್ಕಾಗಿ ನಾವು ಬಯಲಾದ ಕರ್ಮಕಾಂಡ ಅಂತ ಒಂದು ಜನತಾ ನ್ಯಾಯಾಲಯದಲ್ಲಿ ಬಯಲಾದ ಅಂತ. ಈಗ ಜನತಾ ನ್ಯಾಯಾಲಯದಲ್ಲಿ ಎಲ್ರಿಗೂ ಕೂಡ ಸ್ಪಷ್ಟ ಆಗಿದೆ ಏನಂದ್ರೆ, ವೀರೇಂದ್ರ ಹೆಗ್ಗಡೆ ಅವರು ಅವರ ಸಾಮ್ರಾಜ್ಯ ಏನಿದ್ರು ಕೂಡ ಅದು ತುಂಬಾ ಕಾನೂನು ಉಲ್ಲಂಘನೆಗಳನ್ನು ಮಾಡಿದೆ, ತುಂಬಾ ಅನ್ಯಾಯ ಅಧರ್ಮಗಳನ್ನು ಮಾಡಿದೆ ಅನ್ನೋಂಥದ್ದು ಎಲ್ಲರೂ ಕೂಡ ಗೊತ್ತಾಗಿದೆ. ಇನ್ನು ಕಾನೂನು ನ್ಯಾಯಾಲಯದಲ್ಲಿ ಬರುವಂತದ್ದು ಯಾವ್ದುಂಟು ಅದೀಗ ಒಂದೊಂದಾಗಿ ಆಗ್ತಾ ಇದೆ. ಅದು ಬಹಳ ಸ್ಪಷ್ಟವಾಗಿ ನಮ್ಗೆ ಗೋಚರಿಸ್ತಾ ಇದೆ. ಅದು ಇನ್ನು ಮತ್ತಷ್ಟು ಇಂಥ ಸಂಖ್ಯೆ ಅಂದ್ರೆ ಅವರ ವಿರುದ್ಧವಾಗಿರುವಂತ ಆದೇಶಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ಬಗ್ಗೆ ನಮ್ಗೆ 100% ವಿಶ್ವಾಸ ಇದೆ.
ಅವರಿಗೂ ಕೂಡ ವಿಶ್ವಾಸ ಇದೆ ಈಗ. ಈಗ ಈಗ ಅವರಿಗೂ ವಿಶ್ವಾಸ ಇದೆ. ಅವರಿಗೂ ಅವರ ವಿಶ್ವಾಸ ಕಡೆ ಇದೆ. ಹ, ಅವರ ಕಡೆಗೂ ಕೂಡ ವಿಶ್ವಾಸ ಇದೆ. ಹ, ಇದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಹಂಪು ಕ್ರಿಯೇಟ್ ಮಾಡಿ ಮುಂದಕ್ಕೆ ಕೊಂಡು ಹೋಗ್ಬೋದು. ಅದು ಬಿಟ್ರೆ ಬೇರೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಅವರ ಕಡೆಯವರಿಗೆ ಸಹ ಗೊತ್ತಾಗಿದೆ. ಸರ್ ಇನ್ನೊಂದು ಪ್ರಶ್ನೆ. ಈಗ ನಾವು ಖಾಲಿ ಪತ್ರಕರ್ತರು ಸುದ್ದಿಯನ್ನ ಮಾಡ್ತೀವಿ, ಎಲ್ಲ ಏನಾಗ್ತದೆ, ಏನು ಘಟನೆ ನಡೀತದೆ, ಅದಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನು ಮಾಡ್ತೀವಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನೇ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಏನೇನೋ ಅಪಪ್ರಚಾರ ಮಾಡುವಂಥದ್ದು, ಏನೆಲ್ಲ. ನೀವು ಇಷ್ಟು ಡೈರೆಕ್ಟ್ ಆಗಿ ಅವರನ್ನ ಒಂದು ರೀತಿಯಲ್ಲಿ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಅವರಿಗೆ ಅವರ ಎಲ್ಲ ಕರ್ಮಕಾಂಡಗಳನ್ನು ಹೊರಗೆ ತರ್ತಾ ಇದ್ದೀರಾ. ನಾವು ಖಾಲಿ ಸುದ್ದಿಯನ್ನ ಮಾಡೋರನ್ನೇ ಬಿಡ್ತಾ ಇಲ್ಲ, ಯಾವ್ಯಾವ ರೂಪದಲ್ಲೆಲ್ಲ ಕಾಡ್ಲಿಕ್ಕೆ ಏನೇನೋ ಹೊಸ ಹೊಸ ಕಥೆಗಳನ್ನ ಅದನ್ನೆಲ್ಲ ಸೃಷ್ಟಿ ಮಾಡಿ ಕಾಡ್ತಾರೆ. ನಿಮಗೆ ಹೇಗೆ ಸರ್, ನೀವು ಹೇಗೆ ಇಷ್ಟು ತನಕ ಇದನ್ನು ತಡ್ಕೊಂಡು ಬಂದ್ರಿ ಅಂತ? ಒಂದನೇದ್ದು, ಒಮ್ಮೆಗೆ ನಾವು ಕನ್ವಿನ್ಸ್ ಆದ ನಂತರ ಇದೊಂದು ಶೋಷಣಾ ಸಾಮ್ರಾಜ್ಯ ಅಂತ ಹೇಳಿ, ಈ ಶೋಷಣೆ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ ನಂತರ, ನಾಗರಿಕ ಸೇವಾ ಟ್ರಸ್ಟಿಗೆ ಒಂದು ಹೆಸರಿದೆ. ಇದು ಬಡವರಿಗಾಗಿ, ಶೋಷಿತರಿಗಾಗಿ ಧ್ವನಿ ಎತ್ತುವಂತ ಸಂಸ್ಥೆ ಅಂತ. ಅದ ಹಿಸ್ಟ್ರಿ ಇದೆ. 50 ವರ್ಷ ಆಯ್ತು ಈ ವರ್ಷ. ಈಗ 50 ವರ್ಷ ಆಯ್ತು ಅದಕ್ಕೆ. ಈಗ ಈ ಒಂದು ಶೋಷಣೆ ವಿರುದ್ಧ ಹೋರಾಟ ಮಾಡುವಂತದ್ರಲ್ಲಿ ಮುಂಚೂಣಿಯಲ್ಲಿರುವಂತಹ ರಂಜನ್ ರಾವ್, ನಾವು, ಲಕ್ಷ್ಮೀಶ್ ತೋಳ್ಪಾಡಿ, ನರೇಂದ್ರ ನಾಯಕರು, ಸಾಕಷ್ಟು ಮಂದಿ ಇದ್ದಾರೆ. ಬೋರ್ಡ್ ಆಫ್ ಟ್ರಸ್ಟೀಸ್ ನಲ್ಲಿ 15 ಮಂದಿ ಇದ್ದಾರೆ. ಅಡ್ವೈಸರಿ ಕಮಿಟಿಯಲ್ಲಿ ಇದ್ದಾರೆ. ಈ ಸಮಾನ ಮನಸ್ಕ ಸಂಘಟನೆಗಳು ಸಹ ಎಲ್ಲ ಇದೆ. ನಾವೆಲ್ಲ ಸೇರಿ ಮಾಡಿರುವಂತಹ ನಿರ್ಧಾರದಲ್ಲಿ ಏನಂದ್ರೆ, ಇದರ ಬಗ್ಗೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡುದು, ಜನಜಾಗೃತಿ ಮತ್ತು ಹೋರಾಟ ಮಾಡುದು ಅಂತ. ಹಾಗೆ ಮಾಡ್ಬೇಕಾದ್ರೆ ಕೊನೆಗೆ ನಾವು ಎದುರಿಸಬೇಕಾದ ಯಾವುದನ್ನು, ಒಂದು ಗೂಂಡಾಗಿರಿಯ ಮುಖಾಂತರವಾಗಿ ನಮ್ಮ ಮೇಲೆನ ದಮನ ಮಾಡುವಂಥದ್ದು ಅಂತ. ಎರಡನೇದ್ದು ನ್ಯಾಯಾಲಯಗಳ ಮುಖಾಂತರವಾಗಿ ನಮಗೆ ಜೈಲಿಗೆ ಕಳಿಸುದಂತದ್ದು. ಎರಡೇ ಅವರು ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ಮತ್ತು ನಮ್ಮ ಮೇಲೆ, ಈಗ ನಾವು ಮುಂಚೂಣಿಲಿದ್ದೇವೆ, ನಮ್ಮ ಮೇಲೆ ಅವರು ನಾವು ಅಕ್ರಮ ಮಾಡಿದ್ದೇವೆ ಅಥವಾ ಕಾನೂನು ಉಲ್ಲಂಘನೆ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ಯಾವುದೇ ಒಂದೇ ಒಂದು ಪ್ರಕರಣ ಕೂಡ ಅವರಿಗಿಲ್ಲ. ಪ್ರಯತ್ನ ಮಾಡಿ ಆಯ್ತು, ಸಾಸಿವೆಯನ್ನು ಇದು ಕುಂಬಳಕಾಯಿ ಮಾಡಿ ಎಲ್ಲ ಮಾಡಿ ಆಯ್ತು, ಆಗ್ಲಿಲ್ಲ. ಮಾಡಿದ್ದಾರೆ ಪ್ರಯತ್ನ. ನನ್ನದೇ ಭೂಮಿ ನಾನು ತೆಗೆದುಕೊಂಡಿರುವಂತ, ನಾನು ಕೃಷಿಕ ಅಲ್ಲ ಅಂತ ಹೇಳ್ಕೊಂಡು 22 ಎಕರೆ ಮುಟ್ಟುಗೋಲು ಹಾಕ್ಲಿಕ್ಕೆ ಸಮೇತ ಆ ಕೃಷ್ಣಮೂರ್ತಿ ಇದ್ರು. ಈಗ ಅವ್ರ ಮುಖಾಂತರ ಮಾಡಿದ್ರು. ಅವರೇ ಹೇಳ್ತಾರೆ ಮತ್ತೆ, ಇಲ್ಲ ಅದು ಜುಡಿಷಿಯಲಿ ಸರಿ ಆಗ್ತದೆ, ನಾನು ಒತ್ತಡದಲ್ಲಿ ಮಾಡಿದಂತ. ಒತ್ತಡ ಮಾತ್ರ ಅಂತಲ್ಲ, ಪ್ರಸಾದ ಇತ್ಯಾದಿಗಳೆಲ್ಲ ಇದೆ. ಆದ್ರೆ ಆಗ್ಲಿಲ್ಲ. ಮತ್ತೆ ಯಾವುದು ಕೂಡ ಇಲ್ಲ. ಈಗ ಕಾನೂನು ತಡೆಯಾಜ್ಞೆ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂಥದ್ದು ಮಾತ್ರ ಈಗ ಮಾಡ್ತಿರುವಂತ ಅವ್ರ ಕೇಸ್. ತಡೆಯಾಜ್ಞೆ ಇರುವುದು ಯಾಕೆ? ತಡೆಯಾಜ್ಞೆ, ನಿರ್ಬಂಧಕಾಜ್ಞೆ ಇರುವುದು ಯಾವುದಕ್ಕೆ? ಅವರು ನಿರ್ಬಂಧಕಾಜ್ಞೆಯನ್ನು ತರುವಂತದ್ದು ಯಾವುದಕ್ಕೆ ಅಂತ ಹೇಳಿದ್ರೆ, ನಾವು ಅವರ ವಿರುದ್ಧವಾಗಿ ಸುಳ್ಳು ಹೇಳಬಾರದು, ಫಾಲ್ಸ್ ಫ್ರಿವಿಲಿಯಸ್ ಎಲ್ಲ ಹೇಳಬಾರದು. ಎರಡನೇದು ಡಿಫೆಮೇಟರಿ ಹೇಳಬಾರ್ದು ಅಂತ, ಮಾನನ ಹಾನಿಕರ ಯಾವುದು ಹೇಳಬಾರ್ದು ಅಂತ. ಈಗ ನಮ್ಮ ಕ್ರಮ ಹೇಗೆ ಅಂತ ಹೇಳಿದ್ರೆ, ನಾವು ಯಾವುದೇ ಡಿಫೆಮೇಟರಿ ಹೇಳುವುದಿಲ್ಲ, ಸುಳ್ಳು ಹೇಳುವುದೂ ಇಲ್ಲ. ನಾವು ಹೇಳಿದೆಲ್ಲವೂ ಕೂಡ ಮೀಡಿಯಾದಲ್ಲಿ, ನಾವು ಇಂಟರ್ವ್ಯೂ ಇರ್ಬೋದು, ಪತ್ರಿಕಾ ಹೇಳಿಕೆ ಇರ್ಬೋದು, ಏನಿದ್ರು ಕೂಡ ಸತ್ಯ, ಸರ್ಕಾರಿ ದಾಖಲೆಗಳ ಆಧಾರಿತ, ಮಾನಹಾನಿ ಇಲ್ಲ. ಹಾಗಿದ್ದ ಮೇಲೆ ನಮ್ಮ ಮೇಲೆ ನಾವು ಕಾನೂನಿನ ತಡೆಯಾಜ್ಞೆಯ ಉಲ್ಲಂಘನೆ ಮಾಡಿದ್ದೇವೆ ಅಂತ ಅವರು ಕೇಸ್ ನಮ್ಮ ಮೇಲೆ ಮಾಡುವಾಗ ಮಾಡ್ಬೇಕು, ಇಂಥದ್ದು ಮಾಡಿದ್ದಾರೆ ಅಂತಕೊಂಡು ಹೇಳಿ ನಾವು ನಮ್ಮ ಸಮರ್ಥನೆಗೆ ನಾವು ಹೇಳಿದ್ದೆಲ್ಲ ಸತ್ಯ ಅಂತ ನಮ್ಮ ದಾಖಲೆ ಇಡ್ತೇವೆ. ಈಗ ನಡೀತಾ ಇದೆ, ಒಂದು ಶೀನಪ್ಪ ನಮ್ಮ ಮೇಲೆ ಹಾಕಿರುವಂತ ಕೇಸ್ ನಡೀತಾ ಇದೆ. ನಾವು ಹೇಳಿದ್ದೇವೆ, ಕರ್ಮಕಾಂಡ ಪ್ರಕಟ ಮಾಡಿದ್ದೆ ಅದು, ಅದರ ಮೇಲೆನೆ ಕೇಸ್ ನಡೀತದೆ. ಇಲ್ಲಿ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಈಗಲ್ಲ, ಅದು ಆವತ್ತಿನಿಂದ ಕೂಡ ಒಂದು ಹಾಕಿರುವಂತ ಕೇಸ್, 5-6 ಕೇಸ್ಗಳಿದೆ ಇದರ ಉಲ್ಲಂಘನೆ ಆದದ್ದು ಅಂತ ಹೇಳಿ. ಪ್ರತಿಬಂಧಕಾಜ್ಞೆ ಉಲ್ಲಂಘನೆ ಮಾಡಿದ್ರೆ ಅಂತ ನಾನು ಫೇಸ್ಬುಕ್ ನಲ್ಲಿ ಹಾಕಿರುವಂತದ್ದನ್ನೆಲ್ಲವನ್ನು ಕಡೆ ಹಾಕಿ ಮಾಡಿದ್ರೆ ಮುಂದುವರಿಸ್ತಾ ಇಲ್ಲ. ಮುಂದುವರಿಸ್ಬೇಕಂತ ನಾವು ಕಾಯ್ತೇವೆ, ಬೇಗ ಮಾಡ್ಬೇಕಂತ. ನಾವೇನ್ ಮಾಡ್ತೇವೆ ಅಂದ್ರೆ, ವೀರೇಂದ್ರ ಹೆಗ್ಡೆ ಅವರನ್ನು ಕೂಡ ಒಂದು ಸಾಕ್ಷಿಯಾಗಿ ಕರಿತೇವೆ. ಹೆಗ್ಡೆ ಅವರನ್ನು ಕೂಡ ನನ್ನ ಸಮರ್ಥನೆಗಾಗಿ, ನನ್ನ ಕೇಸಿನ ಸಮರ್ಥನೆಗಾಗಿ ಸಾಕ್ಷಿದಾರರಾಗಿ ವೀರೇಂದ್ರ ಹೆಗ್ಡೆ ಅವರನ್ನೇ ಸಮ್ಮನ್ ಮಾಡ್ಬೇಕಂತ ಕೋರ್ಟಿಗೆ ನಾವು ಹೇಳ್ತೇವೆ. ನಾನು ಪ್ರೂವ್ ಮಾಡ್ಬೇಕಾಗಿದೆ ಅವರ ಮುಖಾಂತರವಾಗಿ. ಸೊ ಅದನ್ನು ನಾವು ಮಾಡ್ತೇವೆ, ನಾವು ಸತ್ಯವನ್ನು ಪ್ರೆಸೆಂಟ್ ಮಾಡ್ತೇವೆ. ಆಗ ಕೋರ್ಟ್ ಹೇಗೆ ಆರ್ಡರ್ ಮಾಡ್ತೇವೆ, ಮಾಡಿದ್ರೆ ಅಂತ ಇಟ್ಟುಕೊಳ್ಳುವ, ಅಪೀಲ್ ಇದೆ ಅಲ್ವ, ಆಮೇಲೆ ಮತ್ತೆ ಪುನಃ ಅಪೀಲ್ ಇದೆ ಅಲ್ವ, ಮಾಡ್ತೇವೆ. ಮತ್ತೆ ನಾವು ಮಾತ್ರ, ನಮ್ಮ ಮೇಲೆ ಮಾತ್ರ ಅವರು ಮಾಡೋದು, ನಾವು ಅವರ ಮೇಲೆ ಮಾಡೋದಿಲ್ವಾ? ಈಗ ಸರಣಿಯಲ್ಲಿ ಮಾಡ್ತಾ ಇದ್ದೇವೆ, ಎಲ್ಲವನ್ನು ಕೂಡ ಸರಣಿಯಲ್ಲಿ ನಾವು ಹೆಚ್ಚು ಮಾಡ್ತಾ ಇದ್ದೇವೆ, ಹೆಚ್ಚು ಮಾಡ್ತಾ ಇದ್ದೇವೆ. ಈಗ ಇನ್ನು ಹುಡುಕಿ ಮಾಡ್ತೇವೆ, ಇನ್ನು ಕೂಡ ಹೆಚ್ಚು ಮಾಡ್ತೇವೆ. ಬಿಡುವ ಪ್ರಶ್ನೆನೇ ಇಲ್ಲ. ಯಾಕೆ ಬಿಡಬೇಕು? 2,500 ಎಕರೆ ಇವತ್ತು ನಾವು ಫೇಸ್ಬುಕ್ ನಲ್ಲಿ ಹಾಕಿದ್ದೇವೆ. ನಿನ್ನೆಂದ ಶುರು ಮಾಡಿದ್ದೇವೆ ನಾವು. ಇವತ್ತಿನಿಂದ ನಾವು ವೀರೇಂದ್ರ ಹೆಗ್ಗಡೆಯವರ ಅವರ ಸಾಮ್ರಾಜ್ಯದ ಭೂ ಹಗರಣಗಳ, ಭೂ ಅತಿಕ್ರಮಣಗಳ ಪ್ರಕರಣಗಳನ್ನು ಹಾಕ್ತಾ ಹೋಗ್ತೇವೆ ಅಂತ, ದಿನಕ್ಕೊಂದು ಅಂತ ಇವತ್ತು ಹಾಕಿದ್ದೇವೆ, ಆರಂಭ ಮಾಡಿದ್ದೇವೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭೂಮಿಯನ್ನು ಅವರು ಹೇಗೆ ಅವರು ಸ್ವಂತಕ್ಕೆ ಮಾಡಿಕೊಂಡ್ರು ಏನಂತ ದಾಖಲೆ ಸಮೇತ ಇವತ್ತು ಹಾಕಿದ್ದೇವೆ. ಇದೇ ಪ್ರಕಾರ ಮಾಡ್ತಾ ಹೋಗ್ತೇವೆ. ಇದನ್ನೆಲ್ಲ ಅವರು ಇದನ್ನೆಲ್ಲ ಹಾಕಿದಿರಿ ನೀವು ಅಂತಕೊಂಡು ಹೇಳಿದ್ರೆ ಕೋರ್ಟ್ನಲ್ಲಿ ಬರ್ಲಿ, ಅವ್ರದ್ದೇ ಮರ್ಯಾದೆ ಹೋಗುದು, ನಮ್ದಲ್ಲ. ಅವರ ಮರ್ಯಾದೆ ಹೋಗುದು, ನಮ್ದೇ ಹೋಗುದು. ಯಾಕಂದ್ರೆ ಸರ್ಕಾರಿ ದಾಖಲೆ, ಸುಳ್ಳು ದಾಖಲೆಗಳನ್ನು ಇಟ್ಕೊಂಡು ಮಾಡಿರುವಂತದ್ದು. ಸೊ ಆದ್ರಿಂದ ನಮ್ಗೆ ಸತ್ಯವನ್ನು ಹೇಳುವುದಕ್ಕೆ ನಮ್ಗೆ ಯಾವುದೇ ರೀತಿಯಲ್ಲಿ ಹೆದರಿಕೆ ಇಲ್ಲ. ಒಮ್ಮೆಗೆ ನಾನು ಜೈಲಿಗೆ ಹೋಗಿ ಬಂದವನೇ, ಸುಳ್ಳಿಕೆ ಅವರು ನಾನು ಹೇಳಿದೆ ಅಂತ ಹೇಳಿ ಹೋಗಿ ಬಂದವರೇ. ಆಗ ಜೈಲಿನಲ್ಲಿ ನಾನು ಹೋಗ್ಬೇಕಾದ್ರೆ 100 ಮಂದಿ ಬಂದಿದ್ರು, ಜೈಲಿನಿಂದ ಹೊರಗೆ ಬರ್ಬೇಕಾದ್ರೆ 100 ಮಂದಿ ಇದ್ರು. ಇಲ್ಲಿ ಪಬ್ಲಿಕ್ ಇದು ಮಾಡ್ಬೇಕಾದ್ರೆ 1,000 ಮಂದಿ ಇದ್ರು. ಇಲ್ಲಿ ಎಲ್ಲ 18 ಸಂಘಟನೆಗಳು ಎಲ್ಲ ಸೇರ್ಕೊಂಡೆಲ್ಲ ಮಾಡಿದ್ರು. ಯಾಕೆ, ಯಾವ ರೀತಿಯಲ್ಲಿ ಮಾಡಿದ್ರು ಅದನ್ನು? ಈಗ ಏನು AC ಪುತ್ತೂರು ಸ್ಟೆಲ್ಲಾ ವರ್ಗೀಸ್ ಅವರು ಮೈಶೆಟ್ಟಿ ತಿಮ್ರೋಡಿ ಅವರನ್ನ ಮೂರನೇ ಬಾರಿ ಸಹ ಈಗ ಗಡೀಪಾರು ಮಾಡಿದ್ದಾರೆ. ಇದು ಏನ್ ಅನಿಸ್ತದೆ ನಿಮ್ಗೆ ಅಂತ ಈ ಕ್ಷಣದ ಪ್ರತಿಕ್ರಿಯೆ? ಮೊದಲನೇದಾಗಿ ನಾವು ವೀರೇಂದ್ರ ಹೆಗಡೆ ಅವರ ಅಕ್ರಮ, ಅನ್ಯಾಯ, ಅಧರ್ಮ, ದೌರ್ಜನ್ಯ ಇದರ ಬಗ್ಗೆ ಹೋರಾಟ ಮಾಡುವಂತ ಎಲ್ಲಾ ಬೇರೆ 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 ಸಂಘಟನೆಗಳು, ಗುಂಪುಗಳು, ಎಡಪಂಥೀಯರು, ಬಲಪಂಥೀಯರು, ಕಮ್ಯುನಿಸ್ಟರು, ಸೌಜನ್ಯ ಹೋರಾಟಗಾರರು, ಇದು ಕೊಂದವರು ಯಾರ ಆಂದೋಲನ ಇತ್ಯಾದಿ ಹಲವಾರು ಒಡನಾಡಿ ಎಲ್ಲ ತುಂಬಾ ಸಂಘಟನೆಗಳು ಮತ್ತು ಸಂಸ್ಥೆಗಳಿದೆ. ನಾಗರಿಕ ಸೇವಾ ಟ್ರಸ್ಟ್ನ ಮತ್ತು ನಮ್ಮ ಸತ್ಯಮೇವ ಜಯತೆ ಕೂಡ ನಿಲುವು ಏನಂತ ಹೇಳಿದ್ರೆ, ಈ ವೀರೇಂದ್ರ ಹೆಗ್ಗಡೆಯವರ ಈ ತರದ ಅನ್ಯಾಯ ಕ್ರಮದ ವಿರುದ್ಧ ಯಾರು ಹೋರಾಟ ಮಾಡಿದ್ರು ಕೂಡ ನಾವು ಅದಕ್ಕೆ ಬೆಂಬಲ ಅಂತ ಹೇಳಿ ನಮ್ಮ ನಿಲುವು, ಇದು ನಮ್ಮ ಸ್ಪಷ್ಟ ನಿಲುವು. ನಾವು ನಮ್ಮದೇ ದಾರಿಯಲ್ಲಿ ಮೊದಲಿಂದ 88ರಿಂದ ಹೋಗ್ತಾ ಇದ್ದೇವೆ, ಈಗಲೂ ಕೂಡ ಅದೇ ಪ್ರಕಾರ ಹೋಗ್ತಾ ಇದ್ದೇವೆ. ನಮ್ಮ ದಾರಿ ಇದೇ ಪ್ರಕಾರ, ನೇರವಾಗಿ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದವರಿಗೇನೆ ನಾವು ಅವರ ಅಕ್ರಮಗಳನ್ನು, ಅನ್ಯಾಯಗಳನ್ನು ಕಾನೂನುಗಳನ್ನು ಸಾಬೀತು ಮಾಡಿ ಅವರನ್ನು ಜೈಲಿಗೆ ಕಳಿಸ್ಬೇಕು ಎನ್ನುವಂಥದ್ದು. ಸಾಮಾನ್ಯರಿಗೊಂದು ಕಾನೂನು, ಇವರಿಗೊಂದು ಕಾನೂನು ಅಂತ ಏನಿಲ್ಲ. ಸೊ ಆದ್ರಿಂದ ಅದು ನಮ್ಮ ನಿಲುವು, ಆ ಪ್ರಕಾರ ಹೋಗ್ತಾ ಇದ್ದೇವೆ. ಈಗ ಈ ವಿಷಯ, ಸೌಜನ್ಯ ಪರ ಹೋರಾಟಗಾರರು ಸಾಕಷ್ಟು ಮಂದಿ ಇದ್ದಾರೆ. ಮೈಶೆಟ್ಟಿ ತಿಮ್ಮರುಡಿಯಲ್ಲಿ ಮುಂಚೂಣಿಲಿದ್ದಾರೆ, ಮಟ್ಟಣ್ಣವರಿದ್ದಾರೆ, ಬೇರೆ ಬೇರೆಯವರೆಲ್ಲ ಇದ್ದಾರೆ. ಒಡನಾಡಿ ಕೂಡ ಇರುವಂತದ್ದು. ಈಗ ಇತ್ತೀಚೆಗೆ ಈಗ ಕೊಂದವರು ಯಾರು ಅಂತ ಬಹಳ ದೊಡ್ಡ ರೀತಿಯಲ್ಲಿ ಅವ್ರನ್ನ ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಶೇಷ ಮೆಚ್ಚುಗೆಯನ್ನು ನಾವು ಕೊಡಬೇಕಾದ್ದು ಕರ್ನಾಟಕ ಮಹಿಳಾ ಆಯೋಗಕ್ಕೆ ನಾವು ನಿಜವಾಗಿ ಅದು ಮಹಿಳಾ ಆಯೋಗ ಒಂದು ಧ್ವನಿಯಾಗಿ ನಿಂತಿತು. ಈಗ ತಿಮ್ಮರೋಡಿ ಅವರು ಮಾತಾಡಿದ ಭಾಷೆಯ ಬಗ್ಗೆ ಭಿನ್ನಾಭಿಪ್ರಾಯ ಇರಬಹುದು, ಭಾಷೆಯ ಬಗ್ಗೆ. ಆದರೆ ಮಾತಾಡಿದ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರನ್ನು ಗಡೀಪಾರಿ ಮಾಡುವುದು ಅಥವಾ ಬೇರೆ ಬೇರೆಯವರು ಇದ್ದಾರೆ, ಅವರನ್ನೆಲ್ಲ ಯಾರನ್ನು ಕೈ 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 ಅವರ ಕೈ ಹಾಕಲಿಲ್ಲ, ಇವರೊಬ್ಬರನ್ನು ಸಿಂಗಲ್ ಪಾಯಿಂಟ್ ಔಟ್ ಮಾಡಿ ಹಾಕಿದ್ದಾರೆ. ಮಾಡೋದ್ರ ಅರ್ಥ ಏನು? ಹೋರಾಟದ ಧ್ವನಿಯನ್ನು ಹತ್ತಿಕ್ಕುವುದು ಎನ್ನುವಂಥದ್ದು. ಯಾರು ಹತ್ರ ಮತ್ತೆ ಬರಬಾರದು ಅಂತ ಹೇಳುವಂಥದ್ದು. ಇದು ಅಕ್ಷಮ್ಯ. ಈ ಪ್ರಕಾರದಲ್ಲಿ ಗಡೀಪಾರು ಅನ್ನುವಂಥದ್ದು ಬ್ರಿಟಿಷರ ಕಾಲದ ಒಂದು ಕಾನೂನು ಆರ್ಡರ್ ಯಾವುದು ಉಂಟ ಅದನ್ನು ಮಾಡುವಂಥದ್ದು ಅಕ್ಷಮ್ಯ. ಈಗ ಅಲ್ಲಿ AC ಕೋರ್ಟ್ನಲ್ಲಿ ವಾದ ಮಾಡ್ಬೇಕು. ನಾನು ನೋಡಿದ ಪ್ರಕಾರ ಸುಪ್ರೀಂ ಕೋರ್ಟ್ ಇದ್ದು ಹೈಕೋರ್ಟ್ ನಲ್ಲಿ ಈ ಪ್ರಕಾರದ ಆಗಿರುವಂತಹ ಕೇಸುಗಳಿಗೆ ಸಂಬಂಧಪಟ್ಟಂತೆ ವಾಸು ಪೂಜಾರಿ ಅವರು ಅದನ್ನು ಎತ್ತಿರುವಂತಹ ಹಲವಾರು ವಿಷಯಗಳನ್ನು ಅವರದನ್ನು ಗಣನೆಗೆ ತೆಗೆದುಕೊಳ್ಳೇ ಇಲ್ಲ. AC ಅವರು ಮೊದಲನೇ ಸಲ ಹೋಯ್ತು ವಾಪಸ್ ಬಂತು, 2ನೇ ಸಲ ಹೋಯ್ತು ವಾಪಸ್ ಬಂತು, 3ನೇ ಸಲ ಈಗ ಮತ್ತೆ ಪುನಃ ಮಾಡಿದ್ದಾರೆ. ಅಲ್ಲಿ ಅವರು ಎತ್ತಿರುವಂತಹ ಯಾವುದು ವಾದ ಉಂಟೋ ಅದು ಯಾವುದನ್ನು ಕೂಡ ಇವರು ಕೂಲಂಕಷವಾಗಿ ಒಂದು ಗಣನೆಗೆ ತೆಗೆದುಕೊಂಡು ಆರ್ಡರ್ ಅನ್ನು ಮಾಡಲಿಲ್ಲ. ಇದು ನಾವು ಕಾಣುವಂತ ವಿಷಯ. ಅಂದ್ರೆ ಏನು, ಹೇಗಾದ್ರೂ ಮಾಡಿ ಪ್ರತೀಕಾರವಾಗಿ ಇವರ ಮೇಲೆ ಒಂದು ಅಸ್ತ್ರವನ್ನು ಹಾಕಿ ಅವರನ್ನು ಒಂದು ಮಟ್ಟ ಹಾಕಬೇಕು ಎನ್ನುವಂಥದ್ದು. ಹಾಗೆ ಮಾಡ್ಬೇಕು ಅಂತ ಹೇಳಿ ಆದ್ರೆ ಅದು ಕಾನೂನಿನ ಬಲದಿಂದ ಮಾತ್ರ ಅವರು ಮಾಡಿದ್ದಲ್ಲ. ಅದು ಅವರ ಹಿಂದೆ ಒಂದು ಖಂಡಿತವಾಗಿ ಒಂದು ರಾಜಕೀಯ ಶಕ್ತಿಯ ಬೆಂಬಲ ಅಂತ ಹೇಳಿದ್ರೆ ಪುಷ್ ಇರುವುದರಿಂದ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಇಲ್ಲದೆ ಹೋದ್ರೆ ಅಷ್ಟು ಒಂದು 3ನೇ ಸಲಕ್ಕೆ ಬಂದಾಗಲೂ ಕೂಡ ಆ ಪ್ರಕಾರ ಆರ್ಡರ್ ಮಾಡುವಂತದ್ದು ಸಾಧ್ಯತೆಗಳು ಕಡಿಮೆ. ಒಟ್ಟಿನಲ್ಲಿ ಇಂಥದ್ದು ಆಗ್ಲೇಬಾರದು, ಆದದ್ದು ಸರಿಯೂ ಅಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಮತ್ತೆ AC ಅವರು ಒಂದು ಅವರ ವಿವೇಚನೆಯನ್ನು ಸರಿಯಾಗಿ ಬಳಸಬೇಕಾಗಿತ್ತು ಇಂಥ ವಿಷಯದಲ್ಲಿ. ಒಂದು IAS ಆಗಿದ್ದುಕೊಂಡು ಕೂಡ ಅವರು ಆ ಪ್ರಕಾರದಲ್ಲಿ ಮಾಡೋದು. ಆಯ್ತು, ಇವ್ರು ಏನಾದ್ರು ಮಾಡಿದಾರೆ ಅಂತ ಇಟ್ಕೊಳ್ಳ, ಅವಾಚ್ಯವಾಗಿ ಬೈದಾರೆ, ಅದಕ್ಕೆ ಈಗಾಗಲೇ ಕಾನೂನಿನ ಬೇರೆ ಬೇರೆ ವ್ಯವಸ್ಥೆ ಉಂಟಲ್ಲ, ಡಿಫಾಮೇಷನ್ ಸೂಟ್ ಹಾಕ್ಬೋದಲ್ಲ.
ಮಾನನಷ್ಟ ಮೊಕದ್ದಮೆ ಹಾಕ್ಬೋದು. ನಾವು ಸಹ ನಾವು ಹೇಳಿದ್ರೆ ಈಗ ಈ ತಡೆ ಆಜ್ಞೆಗಳಲ್ಲಿ ಯಾಕೆ ನೀವು ತರೋದು ಅಂತ ಕೇಳುದು.